ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನನಗೆ ಸ್ವಲ್ಪ ಬ್ಯುಸಿಯಾಗಿ ಕೆಲಸ ಇತ್ತು, ಹಾಗಾಗಿ ನಾನು ತೋಟ ಹಾಗೆ ಮನೆ ಕಡೆ ಎಲ್ಲ ಸಣ್ಣ ಪುಟ್ಟದಾಗಿ ಒಂದು ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ನಾನು ನಮ್ಮ ಮನೆಯವರು ಬೆಳಗ್ಗೆ ಎದ್ಬಿಟ್ಟು ತೋಟಕ್ಕೆ ಹೋಗಿದ್ವಿ. ತುಂಬ ಮಂಗಗಳು ನೋಡಿ ಅಲ್ಲಿ ಏನಂದರೆ ಹಿಂಗಾರ ಬರ್ತಾ ಇದೆ ಅಡಿಕೆ ಮರದಲ್ಲಿ. ಆ ಹಿಂಗಾರಗಳನ್ನೆಲ್ಲ ಎಳೆದು ಹಾಕೋಕ್ಕೆ ಬಂದಿದ್ವು. ನಾವು ಅದನ್ನು ಓಡಿಸೋಣ ಅಂತ ಹೋದ್ವಿ. ಎಷ್ಟು ಓಡಿಸಿದ್ರೂ ಹೋಗಲಿಲ್ಲ. ಕೂಗಿ ಕೂಗಿ ಸಾಕಾಗೋಯ್ತು. ನಮ್ಮ ಗಂಟ್ಲು ನೋವಾಯಿತು ಬಿಟ್ಟರೆ ಆ ಮಂಗಗಳಂತೂ ತೋಟ ಬಿಟ್ಟು ಹೋಗಲೇ ಇಲ್ಲ. ನೋಡಿ ಅಲ್ಲೆಲ್ಲ ಕೂತ್ಕೊಂಡಿದ್ದಾವೆ, ಆ ಕಡೆ ಈ ಕಡೆ ತಿರುಗಾಡ್ತವೆ. ಹಾಗೆಯೇ ಸುಮಾರು ಹೊತ್ತು ಅಲ್ಲೇ ಇದ್ಬಿಟ್ಟು ನಮ್ಮ ಮನೇಲಿ ನಮ್ಮ ನಾಯಿ ಇತ್ತಲ್ವ, ಅದನ್ನು ಕರ್ಕೊಂಡು ಹೋಗಿದ್ವಿ. ಅದು ಸಹ ಅಲ್ಲಿ ಏನೇ ಕೂಗಿದ್ರೂ ಮಂಗಗಳು ಆ ಕಡೆ ಈ ಕಡೆ ಹೋಗಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಅಡ್ಡಾಡಿಬಿಟ್ಟು ನಾವು, ತುಂಬ ಬಿಸಿಲು ಬೇರೆ ಹೊಡಿತಾ ಇತ್ತು, ಕುಡಿಯೋಕ್ಕೆ ನೀರು ಸಹ ತಗೊಂಡು ಹೋಗಲಿಲ್ಲ. ಹಾಗಾಗಿ ಅಲ್ಲೇ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ತಿರುಗಾಡಿದ್ವಿ. ನೋಡಿ ಅಲ್ಲೇ ಮಂಗಗಳು ಆಟ ಆಡ್ತಾ ಇದ್ದಾವೆ. ಇವಾಗ ಅಡಿಕೆ ಕೊನೆಯೆಲ್ಲ ಮುಗ್ದಿದೆ ಅಲ್ವಾ, ಇನ್ನು ಹಿಂಗಾರ ಎಳ್ದು ಹಾಕಿದ್ರೆ ನಮಗೆ ನೆಕ್ಸ್ಟ್ ಫಸಲು ಬರಲ್ಲ. ಅದಕ್ಕೋಸ್ಕರ ಓಡಿಸೋಣ ಅಂತ ಹೋಗಿದ್ವಿ. ನೋಡಿ ಏನು ಬಿಸಿಲು ಹೊಡಿತಾ ಇದೆ. ನಮ್ದು ಇವಾಗ ಅಡಿಕೆ ಕುಯ್ಲಂತೂ ಮುಗ್ದಿದೆ. ಹಾಗೆಯೇ ಕಾಫಿ ಕುಯ್ಲು ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ವಾರಕ್ಕಿದೆ. ಅದೊಂದು ಮುಗಿಸಿದ್ರೆ ಕಾಫಿ ಕುಯ್ಲು ಸಹ ಮುಗಿಯುತ್ತೆ. ನೋಡಿ ತೋಟ ಎಲ್ಲ ಹೆಂಗೆ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಬಿಸಿಲಿಗೆ. ಇನ್ನು ತೋಟಕ್ಕೆ ನೀರು ಹೊಡಿಬೇಕು. ರೈತರ ಕೆಲಸ ಅಂದರೆ ತುಂಬ ಇರುತ್ತಲ್ವ. ಇನ್ನು ನೀರು ಹೊಡಿಬೇಕು. ಆಮೇಲೆ ಇನ್ನೇನು ಮಾಡಬೇಕು ಅಂದರೆ ಹಾಳೆ ಸೋಗೆ ಬಿದ್ದಿರುತ್ತೆ, ಅದನ್ನೆಲ್ಲ ಸವರಾಕಬೇಕು. ಇನ್ನು ಅಡಿಕೆ ಕುಯ್ಲಂತೂ ಆಗಿದೆ, ಆದರೆ ಅಡಿಕೆ ಆರಿಸ್ಬೇಕು. ಅಡಿಕೆ ಆರಿಸುವಾಗ ನಾನು ಅದರದ್ದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಅಡಿಕೆನ ತುಂಬ ವೆರೈಟಿಯಾಗಿ ಆರಿಸ್ತಿದ್ರಂತೆ. ಇವಾಗ ಏನಿಲ್ಲ, ತುಂಬ ಈಸಿಯಾಗಿ ಆರಿಸ್ಬೋದು. 2 ಕ್ವಾಲಿಟಿ ಮಾಡಿದ್ರೆ ಆಯಿತು. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ ಸಣ್ಣ ಸಸಿಗಳೆಲ್ಲ ಹೇಗಿದ್ದಾವೆ ಅಂತ ನೋಡೋಣ ಅಂತ ಹೋದ್ವಿ ಆ ಕಡೆ. ಏನೇ ಮಾಡಿದ್ರು ನಮ್ಮ ಮಂಗಗಳು ಮಾತ್ರ ನಮ್ಮ ತೋಟ ಬಿಟ್ಟು ಹೋಗಲಿಲ್ಲ, ಅಲ್ಲೇ ಇದ್ದು. ಹಾಗೆ ಅಲ್ಲಿಂದ ಸುಸ್ತಾಯಿತು, ಮನೆಗೆ ಬಂದ್ವಿ. ನೋಡಿ ನಮ್ಮ ಕೋಳಿ ಒಂದು ಕಿಟಕಿ ಮೇಲೆ ಕೂತ್ಬಿಟ್ಟಿದೆ. ಅದರಲ್ಲಿ ಗ್ಲಾಸಲ್ಲಿ ಅದರದ್ದು ಚಿತ್ರ ಕಾಣುತ್ತಲ್ವ, ಹಾಗಾಗಿ ಅದನ್ನು ನೋಡೋದು, ಅಲ್ಲೇ ಕುಕ್ಕೋದು, ಹಾಗೆ ಮಾಡ್ತಾ ಇತ್ತು. ನನಗೆ ಸುಸ್ತಾಗಿ ಹಾಗೆ ಬಂದು ಆರಾಮಾಗಿ ಒಂದು ಸೋಫಾ ಮೇಲೆ ಮಲ್ಕೊಂಡಿದ್ನ. ಈ ಕೋಳಿ ಒಂದು ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ. ಅಲ್ಲೇ ನೋಡಿ ಇದೆ, ಓಡಿಸಿದ್ರು ಅದು ಸಹ ಹೋಗಲಿಲ್ಲ. ಯಾಕೋ ಇವತ್ತು ನಂದು ಟೈಮೇ ಸರಿ ಇಲ್ಲ. ಹಾಗಾಗಿ ನಂದು ಯಾವುದೇ ಪ್ರಾಣಿಗಳನ್ನು ಓಡಿಸಿದ್ರು ಅದು ಯಾವುದು ಹೋಗೋದೇ ಇಲ್ಲ. ನನ್ನನ್ನು ಬಿಟ್ಟು ಎಲ್ಲ ನನ್ನ ಜೊತೆನೇ ಇರ್ತವೆ. ನೋಡಿ ಇವಾಗ ಇದನ್ನು ಓಡ್ತೀನಿ, ಇದು ಸಹ ಹೋಗಂದ್ರೂ ಹೋಗಲ್ಲ. ಹಾಗೆ ಹೊರಗಡೆ ಬಂದೆ. ಮಾವಿನ ಮರದಲ್ಲಿ ನೋಡ್ತೀನಿ ಸ್ವಲ್ಪ ಹೂವಾಗಿತ್ತು. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಸಂಜೆ ಆಯಿತು. ಇನ್ನು ನನ್ನ ಮಕ್ಕಳು ಬರುವ ಸಮಯ ಆಗಿತ್ತು. ಹಾಗಾಗಿ ಇಲ್ಲೇ ಹೊರಗಡೆ ಬಂದೆ. ನೋಡಿ ನನ್ನ ಮಕ್ಕಳು ರೆಡಿ ಆದರು. ಇನ್ನೆಲ್ಲಿ ನನಗೆ ಟೈಮ್ ಸಿಗುತ್ತೆ. ಈಗ ನೋಡಿ ನನ್ನ ಮಕ್ಕಳು ಬರ್ತಾ ಇದ್ದಾರೆ. ಅವರಿಗಿನ್ನು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಸಿ, ಸ್ನಾನ ಆದಮೇಲೆ ಹಾಲು ಕುಡ್ಕೊಂಡು ಏನಾದ್ರು ಸ್ನ್ಯಾಕ್ಸ್ ಇದ್ದರೆ ತಿಂದ್ಕೊಂಡು ಸ್ವಲ್ಪ ಟಿ ವಿ ನೋಡಿ ಆಮೇಲೆ ಅವರಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ನೋಡಿ ಸ್ಮೈಲ್ ಮಾಡ್ಕೊಳ್ತಾ ಬರ್ತಿದ್ದಾರೆ. ಸ್ವಲ್ಪ ಅಡಿಕೆ ಇತ್ತು, ಅದನ್ನು ಸಹ ಅಲ್ಲೇ ನಾನು ಬೇಯಿಸಿ ಒಣಗಕ್ಕೆ ಹಾಕಿದ್ದೀವಿ. ಕಾಫಿನೂ ಸ್ವಲ್ಪ ಒಣಗಕ್ಕೆ ಹಾಕಿದ್ದೀವಿ. ಇನ್ನೊಂದು ಸ್ವಲ್ಪ ಕಾಫಿ ಕುಯ್ಯೋಕ್ಕಿದೆ. ಹಾಗಾಗಿ ರೈತರಿಗೆ ಟೈಮೇ ಇಲ್ಲ. ನೋಡಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಬೇರೆ ಬಿದ್ದಿದೆ, ಅದನ್ನು ಬೇರೆ ಎತ್ತಿಡಬೇಕು. ತುಂಬ ಕೆಲಸ ಇದೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಇವತ್ತು ದಿನನಿತ್ಯ ಏನು ಮಾಡಿದ್ನೋ ಅದ್ರ ಬಗ್ಗೆ ಮಾತ್ರ ಹಾಕಿದ್ದೀನಿ. ಹೇಗಿದೆ ಅಂತ ನನ್ನ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಐಕನ್ನ ಫ್ರೆಶ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ನೋಡಿ ನನ್ನ ಕೋಳಿಗಳು ಎಷ್ಟು ಚೆನ್ನಾಗಿ ಬಂದಿತ್ತಿದೆ. ಅದೊಂದೇ ಇದೆ, ಅದಕ್ಕೋಸ್ಕರ ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ. ಹಾಗೆ ಹೂವಿನ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕಿತ್ತು. ಹೂವಿನ ಗಿಡನೂ ಎಲ್ಲ ಯಾಕೋ ಏನೋ ಒಂಥರ ಆಗಿಬಿಟ್ಟಿದೆ, ಅದ್ರ ಕಡೆನೂ ನಾನು ಗಮನ ಕೊಟ್ಟಿಲ್ಲ. ಇನ್ನು ನೆಕ್ಸ್ಟು ಹೂವಿನ ಗಿಡನೆಲ್ಲ ನಾನು ಇನ್ನೂ ರೆಡಿ ಮಾಡ್ಕೋಬೇಕು. ನೋಡಿ ನನ್ನ ಮಕ್ಕಳು ಇಬ್ಬರು ರೆಡಿಯಾಗಿದ್ದಾರೆ. ಬಾ ಅಮ್ಮ ಒಳಗಡೆ ಹೋಗೋಣ, ನಮಗೇನಾದರೂ ತಿನ್ನೋಕ್ಕೆ ಕೊಡು, ನೆಕ್ಸ್ಟ್ ಕುಡಿಯೋಕ್ಕೆ ಕೊಡು. ಹಾಗಾಗಿ ಅವರಿಬ್ಬರು ರೆಡಿ ಆಗ್ತಾಯಿದ್ದಾರೆ. ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇವರಿಬ್ಬರಿಗೆ ಹೋಗ್ಬಿಟ್ಟು ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಟ್ಬಿಟ್ಟು ನನ್ನ ಮುಂದಿನ ಕೆಲಸ ನೋಡ್ಕೊಳ್ತೀನಿ.